ಅನರ್ಹ ಬಿಪಿಎಲ್ ಪಡಿತರ ಚೀಟಿಯನ್ನ ಪತ್ತೆ ಹಚ್ಚುವುದಕ್ಕೆ ಪರಿಷ್ಕರಣೆ ಅನ್ನುವಂತಹ ಒಂದು ಏನು ಅಸ್ತ್ರವನ್ನು ಬಳಸಿತ್ತು ಆ ಅಸ್ತ್ರಕ್ಕೆ ಇಡೀ ರಾಜ್ಯಾದ್ಯಂತ ಏನಂತಂದ್ರೆ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆದರೆ ಈಗ ಅನರ್ಹ ಬಿಪಿಎಲ್ ಕಾರ್ಡ್ ಪತ್ತೆ ಹಚ್ಚುವುದಕ್ಕೆ ಮನೆ ಮನೆಗೆ ಹೋಗಿ ಏನಂತಂದರೆ ಸಾರ್ಟ್ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ. ಅದೇನಂತ ನೋಡ್ತಾ ಹೋಗೋದಾದರೆ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹೀಗೆ ಗ್ರಾಮಗಳಿಂದ ಹಿಡ್ಕೊಂಡು ಏನಂತೆ ಅಧಿಕಾರಿಗಳನ್ನು ಮನೆ ಮನೆಗೆ ಕಳಿಸಿ ಬಿ ಪಿ ಎಲ್ ಕಾರ್ಡ್ ಇದೆಯೋ ಇಲ್ವೋ ಅಂತ ಟಿಕ್ ಮಾಡಿಕೊಂಡು ಆಮೇಲೆ ಅದನ್ನು ಪರಿಷ್ಕರಣೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೀಗಂತ ಏನಂತಂದರೆ ನಿನ್ನೆ ವಿಧಾನ ಪರಿಷತ್ನಲ್ಲಿ ಸಿ ಟಿ ರವಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಬಿ ಪಿ ಎಲ್ ಕಾರ್ಡ್ ಅನರ್ಹ ಪರಿಷ್ಕರಣೆ ಬಗ್ಗೆ ಏನಾಯಿತು ಅಂತ ಕೇಳಿದಾಗ ಏನಂತಂದರೆ ಈ ಬಗ್ಗೆ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ಅಂದರೆ ಈ ಹಿಂದೆ ಅಂದರೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಅನರ್ಹ ಬಿ ಪಿ ಎಲ್ ಫಲಾನುಭವಿಗಳನ್ನು ಪತ್ತೆ ಹಚ್ಚುವುದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಮಿತಿಯನ್ನು ರಚಿಸಿ ಮನೆ ಮನೆಗಳಿಗೆ ಭೇಟಿ ನೀಡಿ ಖುದ್ದಾಗಿ ಪರಿಶೀಲನೆ ಮಾಡೋದಕ್ಕೆ ಉದ್ದೇಶಿಸಲಾಗಿದೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ಈ ಬಗ್ಗೆ ಶೀಘ್ರವಾಗಿ ಏನಂತಂದರೆ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೂಡ ನೀಡಿದ್ದಾರೆ. 91,000 ಅರ್ಜಿಯನ್ನು ಪರಿಶೀಲಿಸಿ ಪಡಿತರ ಚೀಟಿ ನೀಡುವುದು ಬಾಕಿ ಇದೆ. ಇನ್ನು ಇನ್ನೆರಡು ತಿಂಗಳಲ್ಲಿ ಬಿಪಿಎಲ್ ಪಡಿತರ ಚೀಟಿ ನೀಡುವ ಪ್ರಕ್ರಿಯೆ ಆರಂಭವಾಗುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದ ಮಾನದಂಡಗಳನ್ನು ಮುಂದಿಟ್ಟುಕೊಂಡು ಪರಿಷ್ಕರಣೆ ಮಾಡ್ತೀವಿ ಅಂತ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ಬಟ್ ಏನಂತಂದರೆ ಕೊಟ್ಟಿದ್ಯಾರದನ್ನು ಅನರ್ಹರು ಅಂತ ಈಗೇನು ನಾವು ಪ್ರಶ್ನೆ ಮಾಡಿದ್ರಲ್ಲ, ಕೊಟ್ಟಿದ್ಯಾರು? ನೀವುಗಳೇ ಕೊಟ್ಟಿದ್ದು, ಅಧಿಕಾರಿಗಳೇ ಕೊಟ್ಟಿದ್ದು. ಈಗ ಏನಂತಂದರೆ ಅದರಿಂದ ಕಿತ್ಕೊಳ್ತಿದ್ದಾರೆ. ಸೊ ಹಾಗೆ ಏನಂತಂದರೆ ಬಿ ಪಿ ಎಲ್ ಕಾರ್ಡ್ದಾರರು ಏನಂತಂದರೆ ಈ ಟೈಮಲ್ಲಿ ಜೆನ್ಯೂನ್ ಅಂತಂದರೆ ಯಾರು ಪಾಪ ಬಿ ಪಿ ಎಲ್ ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಕಾರ್ಡ್ದಾರರ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇರುತ್ತೆ. ಅದನ್ನು ಅಧಿಕಾರಿಗಳಾಗಿರಬಹುದು ಅಥವಾ ಸರ್ಕಾರ ಆಗಿರಬಹುದು ಇನ್ನೊಂದು ಸರ್ತಿ ಪರಿಷ್ಕರಣೆ ಮಾಡಬೇಕು. ಏನಂತಂದರೆ ಸಡನ್ ಆಗಿ ನೀವೇನಾದರೂ ಪರಿಷ್ಕರಣೆ ಮಾಡಿ ಇವರೆಲ್ಲರನ್ನ ಕ್ಯಾನ್ಸಲ್ ಮಾಡಿ ಅಂತ ಏನಾದರೂ ನೀವು ಆದೇಶ ತೊಗೊಂಡ್ರಿ ಅಂತಂದರೆ ಮತ್ತೆ ಜನಾಕ್ರೋಶಕ್ಕೆ ನೀವು ಒಳಗಾಗ್ತೀರಾ. ಅದಕ್ಕೋಸ್ಕರ ಬಿ ಪಿ ಎಲ್ ಕಾರ್ಡ್ ಯಾರು ಜೆನ್ಯೂನ್ ಇಲ್ವೋ ಯಾರೂ ಕೊಡಲ್ಲ. ಏನಂತಂದರೆ ನಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ ಇದಪ್ಪ, ನಮ್ಮಲ್ಲಿ ಏನಂತಂದರೆ ಒಂದು 10-15 ಜನ ಇದ್ದಾರೆ, ಸೊ ದೊಡ್ಡ ಕುಟುಂಬ ಇದೆ, ಎಲ್ಲರದ್ದು ಬಿ ಪಿ ಎಲ್ ಕಾರ್ಡ್ ಇದೆ, ನಮಗೊಂದು ಬಿ ಪಿ ಎಲ್ ಕಾರ್ಡ್ ಆದರೆ ಸಾಕು, ಉಳಿದದ್ದೆಲ್ಲ ಕೊಡ್ತೀವಿ ಅಂತ ಯಾರೂ ಮುಂದೆ ಬರಲ್ಲ. ಅದು ಕಾಲ ಹೋಯಿತು. ಇನ್ನೆರಡು ಕಾರ್ಡ್ ತೊಗೊಳೋದಕ್ಕೆ ಅರ್ಜಿ ಹಾಕಿರ್ತಾರೆ. ಸೊ ಅಂಥ ಜೆನ್ಯೂನ್ ಯಾರ್ಯಾರಿದ್ದಾರಲ್ಲ ಅಂಥವ್ರನ್ನ ಬಿಟ್ಟು ಜೆನ್ಯೂನ್ ಯಾರ್ಯಾರಿಲ್ಲ ಅಂತಂದರೆ ಯಾರು ಪಾಪ ತುಂಬ ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ಈಗಾಗಲೇ 91,000 ಅರ್ಜಿಗಳು ಈಗಾಗಲೇ ಬಂದಿದ್ದಾವಂತೆ. ಆ 91,000 2 ತಿಂಗಳಲ್ಲಿ 91,000 ಅರ್ಜಿದಾರರಿಗೆ 2 ತಿಂಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಏನಂತಂದರೆ ಸಿಗತ್ತೆ. ಬಟ್ ಅದಕ್ಕಿಂತ ಮುಂಚೆ ಏನಂತಂದರೆ ಅನರ್ಹರಾಗಿರ್ತಕ್ಕಂತಹ ಬಿ ಪಿ ಎಲ್ ಕಾರ್ಡ್ದಾರರನ್ನು ಮನೆ ಮನೆಗಳಿಗೆ ಹೋಗಿ ಅಧಿಕಾರಿಗಳು ಬಿ ಪಿ ಎಲ್ ಕಾರ್ಡ್ ಯಾವುದಿದೆ ಯಾವುದಿಲ್ಲ, ಅಂತ್ಯೋದಯ ಇದೆಯಾ ಅಥವಾ ಬಿ ಪಿ ಎಲ್ ಏನಂತಂದರೆ ಎ ಪಿ ಎಲ್ ಇದೆಯಾ ಅವೆಲ್ಲವನ್ನು ಪರಿಷ್ಕರಣೆ ಮಾಡಿ ಅದೊಂದು ಲಿಸ್ಟನ್ನು ಮಾಡಿ ಕ್ಯಾನ್ಸಲ್ ಮಾಡುವಂತಹ ಪ್ರೋಸೆಸ್ಸನ್ನು ರಾಜ್ಯ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ. ಪ್ರಭು, ಎಸ್, ನಿಜಕ್ಕೂ ಜೀವನ ಅನ್ನಿಸ್ತದೆ. ನೀವು ಹೇಳೋದ ಹಾಗೆ ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆ ಮಾತ್ರ ಸಿಗಲಿ, ಹೌದು, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ಸಿಗಲಿ. ಈಗ ಮನೆ ಮನೆಗೆ ಸರ್ಚ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ PDO ವಿಲೇಜ್ ಅಕೌಂಟ್ ನೇತೃತ್ವದಲ್ಲಿ. ಅದು ಯಾವ ರೀತಿ ಸರ್ಚ್ ಮಾಡ್ತಾರೆ, ಮನೆಗಳಿಗೆ ಒಳಗಡೆ ಹೋಗಿ ನೀವೇನಾದರೂ ದುಡ್ಡು ಗಿಡ್ಡು ಏನಾದರೂ ಅಲ್ಲಿ ಅವ್ರು ಇಟ್ಟಿದ್ದು ಅಕೌಂಟ್ ಏನೋ ಚೆಕ್ ಮಾಡ್ತೀರಾ ನಮ್ಗೆ ಗೊತ್ತಿಲ್ಲ, ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾಕಂತ ಹೇಳಿದ್ರೆ ಈಗಲೂ ಕೂಡ ಹಳ್ಳಿಗಳಲ್ಲೇ ನಾವು ನೋಡಿದ ಹಾಗೆ 50 ಎಕರೆ ಜಮೀನು ಇರುತ್ತೆ, ರೇಷನ್ ಕಾರ್ಡ್ ಇರುತ್ತೆ, ಮತ್ತೆ ಒಬ್ಬ ತಾತ ಅಜ್ಜಿ ಅವ್ರದ್ದು ಓಕೆ, ಕೊನೆಗಾಲದಲ್ಲಿ ಊಟ ಮಾಡ್ಕೊಂಡು ಆರಾಮಾಗಿರ್ಲಿ. ಆದ್ರೆ ಮಕ್ಕಳು ಒಂದು 5 ಜನ ಮಕ್ಕಳು ಇರ್ತಾರೆ, ಸಪರೇಟ್ ಅವರು ಒಂದೇ ಮನೇಲಿ ಇರ್ತಾರೆ, ಹೌದು, ಬಟ್ ಸೆಪರೇಟ್ ಮಾಡ್ಕೊಂಡಿರ್ತಾರೆ. ಒಂದೇ ಕುಟುಂಬದಲ್ಲಿ 5 ಕಾರ್ಡ್ ಇರ್ತವೆ. ಅದಕ್ಕೋಸ್ಕರ ನಾವು ಹೇಳೋದು, ಈಗ ನೋಡಿ ಗೌರ್ಮೆಂಟ್ ಜಾಬ್ ಇರುತ್ತೆ, ಅವನೇನೋ ಗೌರ್ಮೆಂಟ್ ಜಾಬ್ ಟ್ಯಾಕ್ಸ್ ಕಟ್ತಾ ಇರ್ತಾನೆ, ಅದೇನೋ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಅವ್ನಿಗೆ ಯಾಕ್ರಿ? ಹಾಗಾಗಿ ಯಾರಿಗೆ ಅದು ಸಿಗಬೇಕು ಅವ್ರಿಗೆ ಸಿಕ್ಕರೆ ಮಾತ್ರ. ಈಗ ನೋಡಿ 1 ಕೋಟಿ ಸುಮಾರು 11 ಲಕ್ಷ ನಮ್ಮ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋದು. 20 ಲಕ್ಷ ಮೈನಸ್ ಆದರೆ 80 ಲಕ್ಷ ಉಳಿದಿದ್ದು ಅಲ್ಲಿ ಮತ್ತೆ ಹೊಸ ಅರ್ಜಿ ಬಂದಿದ್ದಾವೆ. ಹಾಗಾಗಿ ಇದು ಅತಿ ಶೀಘ್ರದಲ್ಲಿ ಆಗಬೇಕು. ಬಟ್ ಒಂದು ಸ್ಪಷ್ಟತೆ ಇರಬೇಕು, ನೀವು ಮನೆ ಮನೆಗೆ ಹೋಗಿ ಅದನ್ನು ಹುಡುಕಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಯಾವ ಆಧಾರದ ಮೇಲೆ? ಈಗ ಗುಡಿಸಲು ಇರುತ್ತೆ ಅಥವಾ ಆತನಿಗೆ ದೊಡ್ಡ ಒಂದು ದೊಡ್ಡ ಮನೆ ಇರುತ್ತೆ, ಸಾಲ ಮಾಡಿಕೊಂಡು ಏನೋ ಮಾಡಿಕೊಂಡು ಮನೆ ಕಟ್ಟಿರ್ತಾನೆ, ಅವನ ಆರ್ಥಿಕ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ನೋಡಬೇಕು ಯಾವ ಮಾನದಂಡದ ಮೇಲೆ, ಕೇಂದ್ರದ ಮಾನದಂಡ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ಆ ಮಾನದಂಡಗಳು ಹೇಗೆ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಹಾಗಾದರೆ ಮುಂದಿನ ದಿನಗಳಲ್ಲಿ ಯಾವ ಬದಲಾವಣೆ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ನಲ್ಲಿ ಅಂತೇಳಿ ಮುಂದಿನ ಸುದ್ದಿ